ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಇವತ್ತು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷದ ದಿವಸ. ನಮ್ಮ ರುದ್ರಾಂಚಲ ರಾಜ್ಯದಲ್ಲಿ ಬಹಳ ದೀರ್ಘಕಾಲದ ನಂತರ ನಮ್ಮ ಅಂತ್ಯೋದಯ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ದಿವಸ ಬೆಳಗ್ಗೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶ್ರೀ ಶಿವಕೃಷ್ಣ ದೇಸಾಯಿ ಅವರು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಸಭೆಯ ಮುಖ್ಯ ಉದ್ದೇಶ ಮಂತ್ರಿಮಂಡಲದ ರಚನೆ. ನಮ್ಮ ನಾಯಕರಾದ ಶಿವಕೃಷ್ಣ ದೇಸಾಯಿ ಅವರು ಈಗ 26 ಜನ ಶಾಸನಸಭೆಯ ಸದಸ್ಯರನ್ನು ಒಳಗೊಂಡ ಒಂದು ಪಟ್ಟಿಯನ್ನು ತಮ್ಮ ಸಚಿವ ಸಂಪುಟದ ಸದಸ್ಯರನ್ನಾಗಿ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಕೊಟ್ಟು ಒಪ್ಪಿಗೆ ಪಡೆದಿದ್ದಾರೆ. ಇನ್ನು ಉಳಿದ 4 ಸ್ಥಾನಗಳಿಗೆ ಶಾಸಕರು ಅಲ್ಲದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಕೀರ್ತಿಯನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಅಪ್ಪಣ್ಣಯ್ಯನವರು ಬಂದಿದ್ದಾರೆ, ವಿಷ್ಣುಮೂರ್ತಿ ಸದಾಶಿವ ಅವರು ಬಂದಿದ್ದಾರೆ, ಸಹೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ, ನಚಿಕೇತ್ ಪುರೋಹಿತ್ರವರು ಇಲ್ಲಿದ್ದಾರೆ. ಪ್ರತಿಭಾವಂತರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ತನ್ಮೂಲಕ ಸಚಿವ ಸಂಪುಟಕ್ಕೆ ಒಂದು ಹೊಸ ರೂಪ ಮತ್ತು ಕಳೆ ತರಬೇಕು ಅಂತಕ್ಕಂಥ ಅವರ ಸದಿಚ್ಛೆ, ಅವರ ಅಭಿಪ್ರಾಯ ಮತ್ತು ಅನಿಸಿಕೆಗಳಿಗೆ ಅನುಗುಣವಾಗಿ ಇವತ್ತು ಈ 4 ಜನ ಪ್ರತಿಭಾವಂತರನ್ನು ಇಲ್ಲಿ ಕರೆದಿದ್ದೇವೆ. ನಾಳೆ ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಸದಸ್ಯರುಗಳ ಪ್ರಮಾಣ ವಚನ ಸ್ವೀಕಾರ. ಡಾಕ್ಟರ್ ವಿಜಯಲಕ್ಷ್ಮಿಯವರು, ಸಾಹಿತಿಗಳಾದ ವಿಷ್ಣುಮೂರ್ತಿ ಸದಾಶಿವ ಅವರು, ರೈತ ನಾಯಕರಾದ ಅಪ್ಪಣ್ಣಯ್ಯನವರು ಮತ್ತು ನಮ್ಮವರೇ ಆದ ನಚಿಕೇತ್ ಪುರೋಹಿತ್ ಅವರು, ಈ 4 ಜನ ಮಹನೀಯರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ದಯವಿಟ್ಟು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರಬೇಕು ಅಂತ. ಮಾನ್ಯ ದೇಸಾಯಿ ಅವರೇ, ನಿಮ್ಮ ಮಂತ್ರಿಮಂಡಲ ಸೇರೋಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಮ್ಮ ಕೆಲವು ಷರತ್ತುಗಳಿವೆ. ಆ ಷರತ್ತುಗಳನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಆಲೋಚನೆ ಮಾಡಿದ್ರೆ ನಾವು ಮಂತ್ರಿಯಾಗಿ ಕೆಲಸ ಮಾಡ್ಬೋದು. ರೈತರು ಸಹಸ್ರಾರು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿ. ಆ ಆತ್ಮಹತ್ಯೆ ನಿಲ್ಲಿಸೋಕ್ಕೆ ಮೊದಲನೇ ನೀತಿ ತಮ್ಮ ಸರ್ಕಾರದ ಮೂಲಕ ಆಗಬೇಕು. ನಂಬರ್ 1. ನಂಬರ್ 2, ಭೂಮಿಯನ್ನು ಮನಸ್ಸಾ ಇಚ್ಛೆ ವಿದೇಶಿ ಕಂಪ್ನಿಗಳು ಕೊಡೋದಾಗಲಿ, SEZ ಎನ್ನ ಹೆಸರಲ್ಲಿ ಇಡೀ ರೈತರನ್ನೇ ಸರ್ವನಾಶ ಮಾಡ್ತಕ್ಕಂಥ ಭೂಮಿಯನ್ನು ಅವರು ಕೊಡ್ತಕ್ಕಂಥ ಯಾವುದೇ ವಿಷಯದಲ್ಲಾಗಲಿ ರೈತರದ ಸಮಿತಿ ರಚನೆ ಆಗಬೇಕು. ಆ ಸಮಿತಿನಲ್ಲಿ ರೈತರು ತಗೊಳ್ತಕ್ಕಂಥದ್ದೇ ನಿರ್ಣಾಯಕ ಪಾತ್ರ ಆಗಬೇಕು. ಕೈಗಾರಿಕೆಗಳಿಗೆ ಭೂಮಿ ಕೊಡಬೇಕಾದ್ರೆ ರೈತರು ಆಲೋಚನೆ ಮೇಲೆ ಕೈಗಾರಿಕೆಗೆ ಭೂಮಿ ಕೊಡಬೇಕು. ಭೂಮಿ ಅಭಿವೃದ್ಧಿ ಹೆಸರಲ್ಲಿ ಲಪಟಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಭೂಮಿಯನ್ನು ಮಾರ್ತಕ್ಕಂಥ ಸಾವಿರಾರು ನಿದರ್ಶನಗಳು ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದ್ದರಿಂದ ಭೂಮಿ ಬಗ್ಗೆ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕು. SEZ ತುಂಬ ಅಪಾಯಕಾರಿ. ಮತ್ತು ಎರಡನೇದು, ಭೂಮಿ ಹಿಂಗೇ ನಾಶ ಆಗ್ತಾ ಹೋಗ್ತಿದ್ರೆ ಗುಳೆ ಹೋಗ್ತಾರೆ, ನಗರೀಕರಣ ಜಾಸ್ತಿ ಆಗ್ತಿರ್ತದೆ. ಗುಳೆ ಮತ್ತು ನಗರೀಕರಣದಿಂದ ಪರಿಣಾಮ ಏನಾಗುತ್ತೆ, ವೃದ್ಧಾಶ್ರಮಗಳಾಗ್ತಕ್ಕಂಥ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಭೂಮಿ ಬೆಲೆ ನಿಗದಿ ಮಾಡೋಕ್ಕೆ ಕೈಗಾರಿಕಾ ಬಂಡವಾಳಶಾಹಿಗಳಿಗೆ ಅಧಿಕಾರ ಇರಬಾರ್ದು. ಭೂಮಿಯ ಬೆಲೆಯನ್ನು ನಿಗದಿ ಮಾಡೋ ಅಧಿಕಾರ ಸಂಪೂರ್ಣ ರೈತರಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಕಬ್ಬು ಬೆಳೆಗಾರನ ರಕ್ಷಣೆ ಮಾಡೋಕ್ಕೆ ಇವತ್ತು ಈ ದೇಶದ ಯಾವುದೇ ಸರ್ಕಾರಗಳು ರೆಡಿ ಇಲ್ಲ. ಯಾಕೆಂದರೆ 1 ಟನ್ ಕಬ್ಬಿಗೆ 40,000 ರೂಪಾಯಿ ಟರ್ನ್ ಓವರ್ ಆಗುತ್ತೆ.
ಅದು ವಾಣಿಜ್ಯ ಬೆಳೆಗಳಲ್ಲಿ 40,000 ರೂಪಾಯಿ ಬರುತ್ತೆ. ಆದರೆ ನಾವು ರೈತರಿಗೆ ಕೊಡ್ತಿರೋದು 1,700 ರೂಪಾಯಿ. ಅದಕ್ಕೆ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತೇಳಿ ಹೊಸ ಮಸೂದೆಯನ್ನೇ ಪರಿಚಯ ಮಾಡೋದ್ರ ಮೂಲಕ ವಿಶೇಷವಾಗಿ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡು ದೇಸಾಯಿ ಅವರೇ, ಇದುವರೆಗೂ ಅಪ್ಪಣ್ಣ ಅವರೇ ಹೇಳಿದ್ರು, ಭಾಳ ಅದ್ಭುತವಾಗಿ ನಮ್ಮ ದೇಶದ ರೈತರ ಸ್ಥಿತಿ, ವ್ಯವಸಾಯದ ಹೀನತೆ ಎಲ್ಲರೂ ಬಹಳ ವಿಶದವಾಗಿ ಹೇಳಿದ್ದಾರೆ. ನನ್ನ ತಕರಾರೇನು ಅಂದರೆ, ನಮ್ಮಲ್ಲಿ ಸಾಂಸ್ಕೃತಿಕ ಬದಲಾವಣೆ ಹೇಗಾಗಿದೆ, ಒಳ್ಳೆಯದ ಕಡೆ ಆಗಿದೆಯೋ ಕೆಟ್ಟ ಕಡೆ ಆಗಿದೆಯೋ, ಇದಕ್ಕೆ ಕಾರಣ ಏನು, ಇದರ ಪರಿಣಾಮ ಏನು ಅನ್ನೋದನ್ನು ನಿಮ್ಮ ಮಂತ್ರಿಮಂಡಲ ಬಹಳ ಕೂಲಂಕಷವಾಗಿ ವಿಚಾರಿಸಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ, ಪರಿಹಾರಾತ್ಮಕ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ನಮ್ಮ ಅರ್ಥವನ್ನು ಕಳ್ಕೊಂಡು, ನಮ್ಮ ನೀತಿಯನ್ನು ಕಳ್ಕೊಂಡು, ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡು ಪರಕೀಯರ ವ್ಯಕ್ತಿತ್ವವನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ ವಿನಿಮಯ ವಸ್ತು ಆಗಬೇಕೇ ವಿನಃ ಆಮದು ಮಾಡಿಕೊಳ್ಳತಕ್ಕಂಥ ವಸ್ತು ಆಗಬಾರ್ದು. ನಾವು ಭಾರತೀಯರಾಗೇ ಉಳಿಬೇಕು, ಭಾರತೀಯರಾಗೇ ಬೆಳಿಬೇಕು, ಭಾರತೀಯರಾಗೇ ಹೆಸರು ಮಾಡಬೇಕು. ನಮ್ಮ ಜನಪದ ಸಾಹಿತ್ಯವನ್ನು, ಜನಪದ ಸಂಗೀತವನ್ನು, ಜನಪದ ಔಷಧಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಕೆಲಸವನ್ನು, ಯೋಜನೆಯನ್ನು ನೀವು ಸರ್ಕಾರ ಹಾಕ್ಕೊಳ್ಳೋದಾದರೆ ನಾನು ಕೂಡ ನಿಮ್ಮ ಜೊತೆ ಕೆಲಸ ಮಾಡಬಲ್ಲೆ. ನನಗೂ ಕೆಲವು ಷರತ್ತುಗಳಿದೆ. ನಿಮ್ಮ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಸಮಾಜ ವಿರೋಧಿ ಶಕ್ತಿಗಳಿಗೆ ಹಾಗೂ ಗೂಂಡಾಗಳಿಗೆ ಅವಕಾಶ ಇರಕೂಡದು, ಇವತ್ತು ಮುಂದೆಯೂ ಕೂಡ. ಛೇ 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 ಛೇ, ನಿಮಗೆ ಅಂಥ ಅನುಮಾನ ಬೇಡ. ನಮ್ಮ ಪಕ್ಷದ ಇತಿಹಾಸ ಕೂಡ ನಾವು ಅಂತಹವ್ರ ವಿರುದ್ಧ ಹೋರಾಟ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೇವೆ. ನಾವು ಎಂದೂ ಅದನ್ನು ಸಹಿಸಲ ಸಮರ್ಥಿಸಲೂ ಇಲ್ಲ. ಮುಂದೆ ಕೂಡ ಅಂಥದ್ದಕ್ಕೆ ಅವಕಾಶ ಆಗ್ಬೋದೇನಂತಕ್ಕಂಥ ಆತಂಕ ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ. ತಾವು ನಿರ್ಭಯವಾಗಿರ್ಬೋದು. ತುಂಬ ಸಂತೋಷ. ಈ ಹೊತ್ತಿನಲ್ಲಿ ನಾನು ನಿಮ್ಮನ್ನು ಒಂದು ಷರತ್ತಾಗಿ ಕೇಳೋದು ಏನು ಅಂತಂದರೆ, ಈಗ ಹೆಣ್ಮಕ್ಳು ಹೊರಗಡೆ ಓಡಾಡ್ತಾ ಇದ್ದರೆ, ಬಸ್ಸಲ್ಲಿರಲಿ, ರೈಲಲ್ಲಿರಲಿ, ರೈಲ್ವೆ ಸ್ಟೇಷನ್ನಲ್ಲಿರಲಿ, ಬಸ್ ಸ್ಟ್ಯಾಂಡಲ್ಲಿರಲಿ, ಎಲ್ಲಿ ಹೋದರೂ ಕೂಡ, ಒಂದು ಸಿನಿಮಾ ಥಿಯೇಟ್ರಲ್ಲಿರಲಿ, ಒಂದು ಶಾಲೆಯಲ್ಲಿರಲಿ, ಒಬ್ಬ ಶಿಕ್ಷಕಿ ಇರಲಿ, ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ, ಯಾವ ಆಫೀಸಲ್ಲಿದ್ದರೂ ಕೂಡ ಮನೆಗಿಂತ ಹೆಚ್ಚಿನ ಆಕೆಯ ಮೇಲಿನ ದೌರ್ಜನ್ಯಗಳು, ಹಿಂಸೆಗಳು ಹೆಚ್ಚಾಗಿವೆ. ಇಂಥ ಹೊತ್ತಿನಲ್ಲಿ ಈ ಹೆಣ್ಣು ಮಕ್ಕಳ ಸಲುವಾಗಿ ಇರುವಂಥ ಕಾನೂನುಗಳು ತುಂಬ ಭದ್ರವಾದ ಕಾನೂನುಗಳಿದ್ದರೂ ಕೂಡ ಆ ಕಾನೂನುಗಳು ನಿಜವಾದ ಅರ್ಥದಲ್ಲಿ ಜಾರಿಗೆ ಬರ್ತಾ ಇಲ್ಲ. ಆ ದೂರು ಕೊಡುವ ಹೆಣ್ಣು ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಇಂಥ ಹೊತ್ತಿನಲ್ಲಿ ಈ ಸರ್ಕಾರ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಹಾಗೆ ಈ ಕಾನೂನನ್ನು ಜಾರಿಗೆ ತರದೇ ಇರುವಂಥ ಅಧಿಕಾರಿಗಳನ್ನು ಕಠಿಣವಾಗಿ ಶಿಕ್ಷಿಸುವ ಮೂಲಕ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಇಬ್ಬರು ಸಜ್ಜನರು ನನ್ನ ಎದುರುಗಡೆ ಇದ್ದೀರಿ. ನಿಮ್ಮ ಈ ಸಜ್ಜನಿಕೆ, ಹೃದಯವಂತಿಕೆ ಹೆಣ್ಣು ಮಕ್ಕಳ ಪರವಾಗಿ ಇರಲಿ ಅಂತ ಆಶಿಸ್ತಾ, ಈ ಸರ್ಕಾರ, ಹೊಸ ಸರ್ಕಾರದಿಂದ ತುಂಬ ನಿರೀಕ್ಷಿಸ್ತಾ ಇದ್ದೇವೆ. ಆಗಲೇ ಹೇಳಿದ ಹಾಗೆ ನಾವು ಹೇಳಿ ಕೇಳಿ ಪ್ರತಿಭಟನಾಕಾರರು. ಯಾವಾಗಲೂ ಪ್ರತಿಭಟನೆ ಅನ್ನೋದು ವ್ಯವಸ್ಥೆಯ ವಿರುದ್ಧವಾಗಿರುತ್ತೆ. ವ್ಯವಸ್ಥೆಯ ಒಳಗೆ ಸೇರಿಕೊಳ್ಳಿ ಅಂದಾಗ ನಾವು ಇಂಥ ಅನೇಕ ಸೂಕ್ಷ್ಮಗಳಲ್ಲಿ ನೀವು ಹೇಗೆ ವರ್ತಿಸ್ತೀರಿ ಅನ್ನೋದನ್ನು ಪರೀಕ್ಷಿಸ್ತಲೇ ನಿಮ್ಮ ಜೊತೆಗಿರಬೇಕಾದ ಅನಿವಾರ್ಯ ಬರುತ್ತೆ. ತಮ್ಮೆಲ್ಲರ ಸಲಹೆಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ತಾವು ಷರತ್ತು ಅಂತ ಹೇಳಿದ್ರಿ, ಆದರೂ ಈ ಮಾತುಗಳನ್ನು ನಾನು ಮಾರ್ಗದರ್ಶನ ಅಂತ ಸ್ವೀಕರಿಸ್ತೇನೆ. ಇದು ನನ್ನ ಸರ್ಕಾರ ಅಲ್ಲ, ಇದು ತಮ್ಮೆಲ್ಲರ ಸರ್ಕಾರ. ಜನತೆ ಆಶೋತ್ತರಗಳನ್ನು ಈಡೇರಿಸುವಂಥ ಈ ಸರ್ಕಾರ ಎಂಬ ತೇರನ್ನು
ನಾವೆಲ್ಲರೂ ಸೇರಿ ಒಟ್ಟಾಗಿ ಎಳೆಯೋಣ. ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರುತ್ತೆ. ಸಂಬಂಧಪಟ್ಟ ಎಲ್ಲರಿಗೂ ಅಧಿಕೃತ ಸೂಚನೆ ತಲುಪುತ್ತೆ. ತಾವೆಲ್ಲರೂ ಸಹಕರಿಸಬೇಕು. ನಮಸ್ಕಾರ. देसाई की जय, शिवकृष्ण देसाई की जय, शिवकृष्ण देसाई की जय। शिवकृष्ण देसाई की जय, शिवकृष्ण देसाई की जय, शिवकृष्ण देसाई। ನಮಸ್ಕಾರ ಸರ್. ಸಾಹೇಬ್ರಲ್ಲಪ್ಪ ರೂಮಲ್ಲಿ ಇದ್ದಾರೆ ಸರ್. ನಾನು ಬಂದಿದ್ದೀನಿ ಅಂತ ಹೇಳಿ. ಓಕೆ ಸರ್. ನೀವಿಲ್ಲೇ ಇರಿ. ಸರ್, ಚಾಬ್ರೆ ಸರ್ ಬಂದಿದ್ದಾರೆ ಸರ್. ಬಂದೆ ಕೂಡ್ಸು. ಓಕೆ ಸರ್. ಕೂತ್ಕೊ ಬನ್ನಿ ಸರ್. ನಮಸ್ಕಾರ ಛಾಬ್ರಿ ಅವರೇ. ಓ ನಮಸ್ಕಾರ. ನಾನು ಕೂತ್ಕೋಬಹುದಾ ಈಗ? ಇದೇನು ಹೇಗೆ ಕೇಳ್ತೀರಾ ಬಿಂಗ ಅವರೇ? ಇದು ನಿಮ್ಮನೆ. ಎಲ್ಲಿ ಕೂತ್ಕೊಳ್ಳೋ ಅರ್ಹತೆಯೂ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ ಛಾಬ್ರಿ ಅವರೇ. ಇದೇನು ಸರ್, ಯಾರೂ ಕಾಣಿಸ್ತಾ ಇಲ್ಲ? ಪರಮಾನಂದ ಗೌಡರು, ಮುನಿಯಪ್ಪ ಅವರೂ ಇಲ್ಲ. ಮುಳುಗಿರೋ ಹಡಗು ನಾನು. ಯಾರಿರ್ತಾರೆ ಹೇಳಿ? ನಿನ್ನೆ ರಾತ್ರಿಯಿಂದ ಒಬ್ಬನೂ ಬಂದಿಲ್ಲ. ಮುಂಚೆ ಕತ್ತು ಹಿಡಿದು ತಳ್ತೀನಿ ಅಂದ್ರು ಒಬ್ಬರು ಆಚೆ ಹೋಗ್ತಾ ಇರಲಿಲ್ಲ. ಮನೆ ತುಂಬ ತುಂಬಿರೋರು. ಬೆಳಗ್ಗೆಯಿಂದ ನನ್ನ ಸ್ನೇಹಿತರಿಗೆ 10 ಸಾರಿ ಫೋನ್ ಮಾಡಿದ್ದೀನಿ, ಒಬ್ಬರೂ ಬಂದಿಲ್ಲ. ನೆಪ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ. ನನ್ನ ಹೆಂಡತಿ ವಿದ್ಯುಲತಾ ಮನಸ್ಸಿಗೆ ನೋವಾಗಿದೆ, 8 ದಿವಸ ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಅವಳಿಗೆ ಮನಸ್ಸಿಗೆ ನೋವಾಗಿದೆಯಂತೆ. ಮನಸ್ಸಿಗೆ ನೋವಾಗಿರೋದು ನನಗಲ್ವಾ? ಕೆಳಗೆ ಬಿದ್ದವ್ರಿಗೆಲ್ಲರೂ ಜಾಡಿಸ್ತಾರೆ ಛಾಬ್ರಿ ಅವರು. ಒಂದು ಎಲೆಕ್ಷನ್ನಲ್ಲಿ ಸೋತ ಮಾತ್ರಕ್ಕೆ ನನ್ನ ಅನಾಥನನ್ನಾಗಿ ಮಾಡಬೇಕಾ? ಒಂದು ಮಾತು ಹೇಳ್ತೀನಿ, ಇಷ್ಟೆಲ್ಲ ಆಗಿದ್ದು ತಮ್ಮಿಂದಾನೆ. ನೀವು ಹುಷಾರಾಗಿ ನಿಭಾಯಿಸಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲ? ಏನು ಮಾತಾಡ್ತಾ ಇದ್ದೀರಿ ಛಾಬ್ರಿಯಾ? ಹೌದು ಸರ್. ರಾಜಾನಂದ ಸ್ವಾಮಿ ಕೊಲೆ ಕೇಸ್ನಲ್ಲಿ ನೀವ್ಯಾಕೆ ಇನ್ವಾಲ್ವ್ ಆಗಬೇಕಿತ್ತು? ಆ ನಿವೇದಿತಾನ ಜೈಲ್ಗೆ ಹಾಕ್ಸಕ್ಕೆ ನೀವ್ಯಾಕೆ ಟ್ರೈ ಮಾಡಬೇಕಿತ್ತು? ಅದ್ಯಾವುದೋ ಆಲ್ಬರ್ಟ್ ಚಿಕಾಗೋ ಅಂತ ಕಂಪನಿ ಕಟ್ಕೊಂಡು ರೈತರಿಗೆ ಯಾಕೆ ತೊಂದರೆ ಕೊಡಬೇಕಿತ್ತು? ಇಡೀ ರಾಜ್ಯದ ರೈತರು ಆ ಕಾರಣಕ್ಕೋಸ್ಕರ ನಮ್ಮ ವಿರುದ್ಧವಾಗಿ ಓಟ್ ಕೊಟ್ರು. ನಿವೇದಿತ ಕಾರಣಕ್ಕೆ ಹೆಂಗಸರು ನಮ್ಮ ವಿರುದ್ಧವಾಗಿ ಓಟ್ ಕೊಟ್ರು. ನಾವು ಸೋತ್ವಿ. ಧರ್ಮದಿಂದ ನಡ್ಕೊಂಡಿದ್ರೆ ಇದೆಲ್ಲ ಆಗ್ತಿತ್ತಾ ಸರ್? ನನಗೆ ನೀತಿ ಪಾಠ ಹೇಳೋದಕ್ಕೆ ಬರಬೇಡಿ ಛಾಬ್ರಿ ಅವರೇ. ರೈತರ ಬಗ್ಗೆ ಮಾತನಾಡೋದಕ್ಕೆ ಯಾವ ಹಕ್ಕೂ ಇಲ್ಲ ನಿಮಗೆ. ಐದು 1000 ಎಕರೆ ರೈತರ ಜಮೀನನ್ನು ನನ್ನಿಂದ ಅಕ್ವೈರ್ ಮಾಡಿಸಿ ಮುಳುಗಿಸಿ ರೈತರ ಬದುಕನ್ನು ನನಗಿಂತ ಹೆಚ್ಚಾಗಿ ನಾಶ ಮಾಡಿದವರು ನೀವು. ರಾಜಾನಂದ ಸ್ವಾಮಿ ಅವರು ಸತ್ತರೆ ಅಧಿಕಾರ ಸಿಗುತ್ತೆ ಅಂತ ಆಸೆ ಹುಟ್ಟಿಸ್ತೋರು ನೀವು. ನಿವೇದಿತ ನನ್ನ ಅರೆಸ್ಟ್ ಮಾಡಿಸಿದಾಗ
ಮೊಟ್ಟ ಮೊದಲು ಕಂಗ್ರಾಟ್ಸ್ ಹೇಳಿದವರು ನೀವು. ಈಗ ನನ್ನನ್ನು ತಪ್ಪಿತಸ್ಥ ಅಂತ ಹೇಳ್ತಾ ಇದ್ದೀರಾ? ನನಗೆ 40 ಟಿಕೆಟ್ ಕೊಡಿ, ನಮ್ಮ ಬಿಸ್ನೆಸ್ ಮನ್ಗಳನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಹೇಳಿ 40 ಸೀಟ್ ತಗೊಂಡ್ರಿ. ಆ ಶಿವದುರ್ಗ ಜಿಲ್ಲೆ, ಚಿತ್ರಗಂಗಾ ಜಿಲ್ಲೆ, ಮಲ್ಲಿಕಟ್ಟೆ ಜಿಲ್ಲೆಗಳಲ್ಲಿ 40 ಜನ ಬಿಸ್ನೆಸ್ ಮನ್ಗಳನ್ನ ನಿಲ್ಲಿಸಿದ್ರಿ. ಆ ಕ್ಷೇತ್ರದಲ್ಲಿ ಶಿವಕೃಷ್ಣ ದೇಸಾಯಿ ಅವರ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ಗಳಿದ್ದರು. ಅವರನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಿ, ವಾಪಸ್ ತಗ್ಸಿದ್ರಿ. ಆ ಕ್ಷೇತ್ರಗಳಲ್ಲಿ ನಿಮ್ಮ ಬಿಸ್ನೆಸ್ ಮನ್ಗಳ ವಿರುದ್ಧವಾಗಿ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸೋ ಗತಿ ಬಂದ್ಬಿಡ್ತು ಶಿವಕೃಷ್ಣ ದೇಸಾಯಿ ಅವರಿಗೆ. ಆ ಎಲ್ಲ ಕ್ಷೇತ್ರಗಳಲ್ಲಿ ಎಷ್ಟು ಜನ ನಿಮ್ಮ ಬಿಸ್ನೆಸ್ ಮನ್ಗಳು ಗೆದ್ರು? ಆ 40 ಸೀಟುಗಳಲ್ಲಿ ನೀವು ಗೆದ್ದಿದ್ದು 4 ಜನ ಮಾತ್ರ. ಆ ಸೀಟ್ಗಳನ್ನ ನಾನೇ ಹಾಕಿದ್ರೆ 40 ಸೀಟ್ಗಳನ್ನು ಗೆಲ್ತಿದ್ದೆ. ನಾವು ಅಧಿಕಾರ ಕಳ್ಕೊಂಡಿದ್ದು ನಿಮ್ಮಿಂದ. ನಾನು ಮಾಡಿದ ತಪ್ಪುಗಳಿಂದಲೂ ಅಲ್ಲ, ನಾನು ಮಾಡಿದ ಅಧರ್ಮದಿಂದಲೂ ಅಲ್ಲ. ದೂರ ಇಡಬೇಕಾದ ನಿಮ್ಮನ್ನು ನಾನು ಹತ್ರ ಸೇರಿಸ್ಕೊಂಡೆ. ಅದೊಂದೇ ನಾನು ಮಾಡಿದ ತಪ್ಪು. ಯಾವಾಗಲೂ ಡಬಲ್ ಗೇಮ್ ಮಾಡಿದ್ರೆ ನೀವು. ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಮಿಸ್ಟರ್ ಭಿಂಗ. ನಾನು ಯಾವತ್ತೂ ಡಬಲ್ ಗೇಮ್ ಅಲ್ಲ. ಯಾಕೆ? ಹಿಂದೆ ನಾನು ನಿಮ್ಮನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆ. ಆದರೆ ನೀವು ಮಾಡಿದ್ದೇನು? 3 ದಿವಸ ಜೈಲಿಗೆ ಹೋಗಿದ್ದಾಗ ನಮ್ಮ ಶಾಸಕರನ್ನ ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ. ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟ್ರಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನ್ನ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರಿ. ಅದೆಲ್ಲ ಬಿಡಿ, ಇವತ್ತು ಬೆಳಿಗ್ಗೆ ಶಿವಕೃಷ್ಣ ದೇಸಾಯಿ ಅವರಿಗೆ ಫೋನ್ ಮಾಡಿ ರಾಜಿ ಆಗ್ಲಿಕ್ಕೆ ಹೊರಟಿದ್ರಿ. ಇದೆಲ್ಲ ಡಬಲ್ ಗೇಮ್ ಅಲ್ವಾ? ನೋಡಿ ಸರ್, ಈಗ ಅದೆಲ್ಲ ಮಾತಾಡೋ ಪ್ರಯೋಜನ ಇಲ್ಲ. ಮುಂದಿನ ವಿಚಾರಕ್ಕೆ ಬರೋಣ. ಮುಂದಿನ ವಿಚಾರ ಅಂದರೆ ನನ್ನ ಹಣ ಈ ಎಲೆಕ್ಷನ್ಗೆ 980 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದು ಬೇಕು ನನಗೆ. ಅರೆ, ಖರ್ಚು ಮಾಡಿದ್ದು ಚುನಾವಣೆಗೆ, ನನ್ನನ್ನು ಕೇಳಿದ್ರೆ? ಅರೆ, ನಿಮ್ಮ ಮಾತಿನ ಮೇಲೆ ಸ್ವಾಮಿ ನಾನು ದುಡ್ಡು ಕೊಟ್ಟಿದ್ದು. ಇಲ್ಲದಿದ್ರೆ ಸೋಲೋ ಚುನಾವಣೆಗೆ ನಾನೇ ದುಡ್ಡು ಕೊಡ್ಲಿ? ನೀವು ಪ್ರತಿ ಸಾರಿ ಹಣ ತಗೊಳ್ಳೋವಾಗಲೂ ಎಲೆಕ್ಷನ್ ಮುಗಿದ ಮೇಲೆ ಹಣನ ವಾಪಸ್ ಕೊಡ್ತೀನಿ ಅಂತ ಹೇಳಿದಿರಿ. ಇಲ್ಲ ಅಂದರೆ ಆಸ್ತಿನ ಮಾರಿಕೊಡ್ತೀನಿ ಅಂತ ಹೇಳಿದಿರಿ. ನಿಮ್ಮ ಪ್ರತಿಯೊಂದು ಮಾತನ್ನು ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಕೇಳಿಸ್ಲಾ? ಆಯಿತು ರೀ, ನಾನು ಹೇಳಿದ್ದೆ ಹೌದು. ನಾನು ಗೆದ್ದಿದ್ದರೆ ನೀವು ಉಪಮುಖ್ಯಮಂತ್ರಿ ಆಗ್ತಿರ್ಲಿಲ್ವಾ? ನಿಮಗೆ ಬೇಕಾದ ಖಾತೆಗಳು ಸಿಗ್ತಾ ಇರಲಿಲ್ವಾ? ವ್ಯಾಪಾರದಲ್ಲಿ ನಿಮಗೆ 5,000 ಕೋಟಿ ರೂಪಾಯಿಗಳ ಲಾಭ ಬರುವಾಗ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರಲಿಲ್ವಾ? ಯಾವುದು ಆಗಲಿಲ್ವಲ್ಲ. ಈಗ ನನ್ನ ದುಡ್ಡು ನನಗೆ ಬೇಕು. ಬೇಕು ಅಂದರೆ ಎಲ್ಲಿಂದ ತಂದು ಕೊಡ್ಲಿ? ನೋಡಿ, ನನ್ನ ಹತ್ರ ಇದ್ದ ಕಟ್ಟ ಕಡೆಯ ಕಾಸನ್ನು ಎಲೆಕ್ಷನ್ಗೋಸ್ಕರ ಖರ್ಚು ಮಾಡಿಬಿಟ್ಟಿದ್ದೇನೆ. ನೀವು ದುಡ್ಡಿನ ರೂಪದಲ್ಲೇ ವಾಪಸ್ ಕೊಡಬೇಕಾಗಿಲ್ಲ. ಆ ದುಡ್ಡಿನ ಸೆಕ್ಯೂರಿಟಿಗಾಗಿ ನೀವು ಪೋಸ್ಟ್ ಡೇಟೆಡ್ ಚೆಕ್ಸ್ ಕೊಟ್ಟಿದ್ದೀರಾ. ನಿಮ್ಮ ಆಸ್ತಿಯ ಪವರ್ ಆಫ್ ಅಟಾರ್ನಿನ ನನಗೆ ಬರ್ಕೊಟ್ಟಿದ್ದೀರಿ. ಅಂದರೆ ತಾವು ಹೇಳೋದು? ನಿಮ್ಮ ಕೈಲಿ ದುಡ್ಡಿಲ್ಲ ಅಂದರೆ ನಿಮ್ಮ ಈ ಆಸ್ತಿನ ಬ್ಯಾಂಕಲ್ಲಿ ಅಡ ಇಡ್ತೀನಿ. ನನ್ನ ದುಡ್ಡು ನಾನು ತಗೋತೀನಿ. ನಿಮ್ಮ ಸಹಿ ಬೇಕು ಅಷ್ಟೇ. ಸೋತ ಮನುಷ್ಯನಿಗೆ ಎಷ್ಟು ಅಂತ ನೋವು ಕೊಡ್ತಾ ಇದ್ರಿ ಚೌರಿ. ಎಷ್ಟು ಕಷ್ಟ ಅಂತ ಅನುಭವಿಸ್ತೀನಿ ನಾನು. ಧರ್ಮ ಬೇಡವಾ? ನೀವು ಕೂಡ ನನ್ನ ಇಷ್ಟು ದಿನದ ಅಧಿಕಾರದ ಫಲಾನುಭವಿ ಅಲ್ವಾ? ಧರ್ಮದ ಮಾತು ನನಗೆ ಗೊತ್ತಿಲ್ಲ ಸರ್. ನನಗೆ ನನ್ನ ಹಣ ಬೇಕು. ಬ್ಯಾಂಕಿಗೆ ಅಡ ಇಡೋ ಪೇಪರ್ಸ್ನ ರೆಡಿ ಮಾಡ್ಕೊಂಡು ಬಂದೀನಿ. ಸೈನ್ ಮಾಡಿದ್ರೆ ಇಬ್ಬರಿಗೂ ಒಳ್ಳೇದು.
ಆಗಲ್ಲ ಅಂದರೆ ಚೆಕ್ಗಳನ್ನ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡ್ತೀನಿ, ಬೌನ್ಸ್ ಆಗುತ್ತೆ, ಕ್ರಿಮಿನಲ್ ಕೇಸ್ ಹಾಕ್ತೀನಿ. ಮುಖ್ಯಮಂತ್ರಿಗಳು ನೀವು, ಅವಮಾನ ಆಗುತ್ತಲ್ವಾ? ಈಗ ನೀವು ಬರ್ಕೊಟ್ಟಿರೋ ಪವರ್ ಆಫ್ ಅಟಾರ್ನಿ ಆಧಾರದ ಮೇಲೆ ನಿಮ್ಮ ಸಮಸ್ತ ಆಸ್ತಿನೂ ಮಾರ್ತೀನಿ, ನನ್ನ ದುಡ್ಡು ನಾನು ತಗೋತೀನಿ. ನೀವೀಗ ಸೈನ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಇರಲ್ಲ. ಆಯಿತು, ಎಲ್ಲಿ ಸೈನ್ ಹಾಕ್ಬೇಕು ನಾನು? ನೋಡಿ, ಇಲ್ಲಿ 6 ಕಡೆ ಸೈನ್ ಮಾಡಬೇಕು. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.